ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಆಗಿರಬಹುದು. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲ ಎನರ್ಜಿ ಕ್ವೀನ್ ಆಫ್ ಕಪ್ಸ್, ಎಂಪ್ರೆಸ್, ಏಸ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಪ್ಯೂರ್ ಎಮೋಷ್ನಲ್ ಲವ್ ಕಾಣ್ತಾ ಇದೆ. ಮೋಸ್ಟ್ ಬ್ಯೂಟಿಫುಲ್ ಎಮೋಷ್ನಲ್ ಎನರ್ಜಿ ಕಾಣ್ತಾ ಇದೆ. ನೀವು ತುಂಬ ಸೆನ್ಸಿಟಿವ್ ವ್ಯಕ್ತಿ, ನೀವು ತುಂಬ ಕೇರಿಂಗ್ ವ್ಯಕ್ತಿ, ನೀವು ತುಂಬ ಡೀಪ್ ಲವ್ ಮಾಡುವ ವ್ಯಕ್ತಿ. ನೀವು ಹಾಫ್ ಲವ್ ಕೊಡೋದಿಲ್ಲ, ಫುಲ್ ಹಾರ್ಟ್ ಕೊಡ್ತೀರಾ. ನಿಮ್ಮ ಲವ್ ಕಂಡೀಷ್ನಲ್ ಅಲ್ಲ, ಅನ್ಕಂಡೀಷ್ನಲ್ ಲವ್ ಅನ್ನೋ ಎನರ್ಜಿ ಇದೆ. ನಿಮ್ಮ ಮನಸ್ಸಿನ ಸ್ಥಿತಿ, ನೀವು ಯಾರನ್ನ ಲೈಕ್ ಮಾಡಿದ್ರೆ, ಲವ್ ಮಾಡಿದ್ರೆ, ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು, ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ಅವರ ಪೇಯ್ನ್ ಕೂಡ ನೀವು ಫೀಲ್ ಮಾಡ್ಕೊಳ್ತೀರಾ. ನಿಮಗೆ ತುಂಬ ಕನ್ಸರ್ನ್ ಅನ್ನೋದು ಜಾಸ್ತಿ. ಕೆಲವೊಮ್ಮೆ ನೀವು ಫರ್ಗೆಟ್ ಆಗ್ತೀರಾ, ನೀವು ಕೊಟ್ಟ ಲವ್ ರಿಟರ್ನ್ ಸಿಗ್ತಾ ಇದೆಯಾ ಅನ್ನೋ ಡೌಟ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಅಂದರೆ ಶ್ಯಾಡೋ ಸೈಡಿಂದ ನೋಡಬೇಕಾದ್ರೆ ನೀವು ಓವರ್ ಗಿವ್ ಮಾಡ್ತೀರಾ, ರಾಂಗ್ ಪರ್ಸನ್ಗೆ ಲವ್ ಕೊಡ್ತಾ ಇದ್ದೀನೇನೋ ಅನ್ನೋ ಫೀಲಿಂಗ್ ಕೂಡ ಕೆಲವೊಂದು ಬಾರಿ ನಿಮಗೆ ಬರ್ತಾ ಇರುತ್ತೆ. ಅಂದರೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ಕೆಲವೊಮ್ಮೆ ನೀವು ನಿಮ್ಮ ಅವಶ್ಯಕತೆಗಿಂತ ಮ್ಯಾಕ್ಸಿಮಮ್ ಲವ್ ಕೊಡ್ತೀರಾ, ಪ್ರೀತಿ ಕೊಡ್ತೀರಾ, ನಿಮಗೆ ಆ ಕಡೆಯಿಂದ ರಿಟರ್ನ್ ಸಿಗೋದಿಲ್ಲ. ಆಗ ನೀವು ಥಿಂಕ್ ಮಾಡ್ತೀರಾ, ನಾನು ಓವರ್ ಗಿವ್ ಮಾಡ್ತಾ ಇದ್ದೀನಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ, ಡೌಟ್ ಪಡ್ತೀರಾ, ರಾಂಗ್ ಪರ್ಸನ್ಗೆ ಲವ್ ಕೊಡ್ತಾ ಇದ್ದೀನಾ, ಇಷ್ಟೊಂದು ಅಟ್ಯಾಚ್ಮೆಂಟ್ ಅನ್ನೋದು ಬೇಕಾ ಅನ್ನೋ ರೀತಿ ಕೂಡ ಕೆಲವೊಂದು ಬಾರಿ ಥಿಂಕ್ ಮಾಡ್ತೀರಾ. ಹರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಆ ರೀತಿ ಕೂಡ ತುಂಬ ಸಲ ಆಗಿದೆ. ಎಮೋಷ್ನಲ್ ಡಿಪೆಂಡೆನ್ಸಿ ಕೂಡ ಡೆವಲಪ್ ಆಗಬಹುದು. ಇನ್ನು ಎಂಪ್ರೆಸ್ ಎನರ್ಜಿ ಇದೆ, ಡಿವೈನ್ ಫೆಮಿನನ್ ಲವ್ ಎನರ್ಜಿ. ತುಂಬ ಪವರ್ಫುಲ್. ನೀವು ಈಗ ಗ್ಲೋ ಆಗ್ತಾ ಇದ್ದೀರಾ, ಸೆಲ್ಫ್ ಲವ್ ಬಿಲ್ಡ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ನರ್ಚರಿಂಗ್, ಅಟ್ರಾಕ್ಟಿವ್, ಅಬಂಡೆಂಟ್. ನೀವು ತುಂಬ ಕೇರ್, ಲವ್ ಎಲ್ಲ ಕೊಟ್ಟು ನಿಮಗೆ ಆ ಕಡೆಯಿಂದ ರಿಟರ್ನ್ ಸಿಗದೇ ಇದ್ದಾಗ ನೀವು ಚೇಂಜ್ ಆಗೋದಕ್ಕೆ ಶುರುವಾದ್ರಿ. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ, ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಆ ಎನರ್ಜಿ ಕೂಡ ಇದೆ. ನೀವು ಸಾಮಾನ್ಯವಾಗಿ ಎಲ್ಲರನ್ನ ನಂಬೋದಿಲ್ಲ. ನೀವು ಡಿಸರ್ವ್ ಯಾರು ಮಾಡ್ತಾರೋ, ಯಾರು ನಂಬಿಕೆಗೆ ಅರ್ಹರೋ ಅವರನ್ನು ನೀವು ಅವರ ಬಗ್ಗೆ ಥಿಂಕ್ ಮಾಡ್ತೀರಾ, ಅವರ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಕಾಣ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಎನರ್ಜಿ ಅನ್ನೋದು, ನ್ಯೂ ಲವ್ ಗ್ರೋ ಆಗಬಹುದು ಅನ್ನೋ ಎನರ್ಜಿ ಕೂಡ ಇದೆ. ಈಗ ಈ ರಿಲೇಷನ್ಶಿಪ್ ವ್ಯಕ್ತಿ ಕೂಡ ಆ ವ್ಯಕ್ತಿಯ ನಿಮ್ಮ ಲೈಫ್ಗೆ ಬರಬಹುದು, ಅಥವಾ ನ್ಯೂ ಎನರ್ಜಿ ಇದೆ. ಕೆಲವರ ಲೈಫ್ನಲ್ಲಿ ನ್ಯೂ ವ್ಯಕ್ತಿ ಬರಬಹುದು ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಕೆಲವೊಮ್ಮೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ. ಪಾರ್ಟ್ನರ್ ಅಥವಾ ಈ ರಿಲೇಷನ್ಶಿಪ್ನಲ್ಲಿ ಇರುವ ವ್ಯಕ್ತಿ ನಿಮಗೆ ಗಿವ್ ಮಾಡಲಿಲ್ಲ, ನೀವು ಕೊಟ್ಟ ಟೈಮ್ಗೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ನೀವು ಹರ್ಟ್ ಆಗ್ತೀರಾ. ಏಸ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಲವ್ನಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೆ. ಮೊದಲೆಲ್ಲ ಈ ವ್ಯಕ್ತಿ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿದರೆ, ನಿಮಗೆ ಟೈಮ್ ಕೊಡದೇ ಇದ್ದರೆ, ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಆಗುವ ಸಾಧ್ಯತೆ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ನ್ಯೂ ಆಪರ್ಚುನಿಟಿ ಇದೆ, ಸ್ಟೇಬಲ್ ಲವ್, ಸೆಕ್ಯೂರ್ ರಿಲೇಷನ್ಶಿಪ್. ಈ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಸೀರಿಯಸ್ ಇಂಟೆನ್ಷನ್ನಿಂದ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಟೈಮ್ ಪಾಸ್ ಅಲ್ಲ, ಕಮಿಟ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಸ್ಲೋ ಆದರೂ ಕೂಡ ಸ್ಟ್ರಾಂಗ್ ಆಗಿರುವ ಬಿಗಿನಿಂಗ್ ಕಾಣ್ತಾ ಇದೆ. ನ್ಯೂ ರಿಲೇಷನ್ಶಿಪ್ ಬಿಗಿನಿಂಗ್ ಕಾಣ್ತಾ ಇದೆ. ಲಾಂಗ್ ಟರ್ಮ್ ಎನರ್ಜಿ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಅನ್ನೋದು ಪಾಸಿಬಿಲಿಟಿ ಇದೆ. ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಸಿಗುವ ಎನರ್ಜಿ ಕಾಣ್ತಾ ಇದೆ. ಇಬ್ಬರ ನಡುವೆ ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ. ಫ್ಯಾಮಿಲಿ ಫ್ಯೂಚರ್ ಎನರ್ಜಿ ಇದೆ. ಇನ್ನು ಪಾಸ್ಟ್ ಲವ್ ಎನರ್ಜಿ ಯಾವ ರೀತಿ ಇತ್ತು ಅಂದರೆ, 8 ಆಫ್ ಕಪ್ಸ್, ಡೆವಿಲ್, 3 ಆಫ್ ಕಪ್ಸ್ ಎನರ್ಜಿ ಇದೆ. 8 ಆಫ್ ಕಪ್ಸ್ ವಾಕಿಂಗ್ ಅವೇ ಫ್ರಮ್ ಲವ್,
ನೀವು ಒಂದು ಎಮೋಷ್ನಲ್ ಜರ್ನಿ ಕಂಪ್ಲೀಟ್ ಮಾಡಿದ್ದೀರಾ ಈಗಾಗಲೇ. ಲವ್ ಇತ್ತು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲಿಲ್ಲ. ಆ ವ್ಯಕ್ತಿಯನ್ನು ತುಂಬ ಇಷ್ಟಪಡ್ತಾ ಇದ್ರಿ ಬಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗ್ತಾ ಇರಲಿಲ್ಲ. ಇದೆಲ್ಲ ಕಾರಣದಿಂದ ತುಂಬ ರೀಸನ್ ಇರ್ಬೋದು. ನೀವು ಕೂಡ ದೂರ ಆಗ್ತಾ ಹೋದ್ರಿ, ಎಮೋಷ್ನಲ್ ಪೇಯ್ನ್ ಅನ್ನೋದು ಜಾಸ್ತಿ ಆಯಿತು. ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಪಾಸ್ಟ್ ಎನರ್ಜಿ ಇದು. ತುಂಬ ಹತ್ತಿದ್ದೀರಾ, ಕಣ್ಣೀರು ಹಾಕಿದ್ದೀರಾ, ಮಿಸ್ ಮಾಡಿದ್ದೀರಾ, ಬಟ್ ಸ್ಟಿಲ್ ಯು ಚೂಸ್ ಯುವರ್ ಸೆಲ್ಫ್. ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೊಂಡ್ರಿ, ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅನ್ನೋ ರೀತಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ಡೆವಿಲ್ ಎನರ್ಜಿ ಇದೆ. ಟಾಕ್ಸಿಕ್ ಲವ್ ಎನರ್ಜಿ ಕೂಡ ಆಗಿರ್ಬೋದು. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ಟಾಕ್ಸಿಕ್ ವ್ಯಕ್ತಿ ಆಗಿರ್ಬೋದು. ಅಟ್ಯಾಚ್ಮೆಂಟ್, ಕಂಟ್ರೋಲ್, ರಿಲೇಷನ್ಶಿಪ್ ಹೆಲ್ತಿ ಇರಲಿಲ್ಲ. ಅಟ್ಯಾಚ್ಮೆಂಟ್ ಇತ್ತು, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಈ ವ್ಯಕ್ತಿ. ಆ ರೀತಿಯ ರಿಲೇಷನ್ಶಿಪ್ ಆಗಿತ್ತು. ಲವ್ನಲ್ಲಿ ಎಫೆಕ್ಟ್ ಏನು ಅಂದರೆ ಬಿಡೋದಕ್ಕೆ ಕಷ್ಟ ಬಟ್ ಇರೋದಕ್ಕೂ ಕೂಡ ಕಷ್ಟ. ಆ ರೀತಿ ನೀವು ತುಂಬ ಓವರ್ ಗಿವ್ ಮಾಡ್ತಾ ಇದ್ರಿ, ಆ ಕಡೆಯಿಂದ ಕೇರ್ ಇರಲಿಲ್ಲ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಈ ರೀತಿಯೆಲ್ಲ ಆಗಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರಬಹುದು. ಒಂದು ಸಲ ನಿಮ್ಮ ಲೈಫ್ನಲ್ಲಿ ಬರೋದು ಮತ್ತೆ ಹೋಗೋದು, ಒಂದು ಸಲ ಕಾಲ್ ಮಾಡೋದು, ತುಂಬ ಪ್ರೀತಿಯಿಂದ ಇರೋದು, ಮತ್ತು ಕೆಲವು ದಿನ ಪತ್ತೇನೇ ಇಲ್ಲ. ಆ ರೀತಿ ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಕೆಲವು ಟೈಮ್ ನಿಮ್ಮ ಲೈಫ್ನಿಂದ ಮಾಯ ಆಗೋದು ಮತ್ತೆ ಬರೋದು, ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಈ ರೀತಿ ವ್ಯಕ್ತಿ ಮೈಂಡ್ ಗೇಮ್ ಆಡಿರ್ಬೋದು ಅಥವಾ ಅವರ ಸಿಚುವೇಶನ್ ಆ ರೀತಿ ಆಗಿರ್ಬೋದು. ನಿಮ್ಮ ಲೈಫ್ನಲ್ಲಿ ಬರೋದು ಹೋಗೋದು ಈ ರೀತಿ ಮಾಡಿದ್ದಾರೆ. ಆ ಎನರ್ಜಿ ಇದೆ. ಮತ್ತೆ ಮತ್ತೆ ಸೇಮ್ ಪ್ಯಾಟರ್ನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಪೀಟ್ ಆಗಿದೆ. ಆ ಎನರ್ಜಿ ಇದೆ. 3 ಆಫ್ ಕಪ್ಸ್. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಅವರು ಯಾರೇ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಸಿಚುವೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಏನೇ ಆಗಿರ್ಬೋದು. ಕೆಲವರಿಗೆ ಥರ್ಡ್ ಪರ್ಸನ್ ಎನರ್ಜಿ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಸೀರಿಯಸ್ ಇರಲಿಲ್ಲ ಮೊದಲು. ಫ್ರೆಂಡ್ಸ್ಗಳಿಗೆ ತುಂಬ ಟೈಮ್ ಕೊಟ್ಟಿದ್ದಾರೆ, ಸೋಷಿಯಲ್ ಲೈಫ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ನಿಮಗೆ ಆಗ ಟೈಮ್ ಕೊಡ್ತಾ ಇರಲಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಅವರ ಎನರ್ಜಿ ಯಾವ ರೀತಿ ಇತ್ತು ಅಂದರೆ, ಅವ್ರು ಯಾವ ರೀತಿ ಮೊದಲೆಲ್ಲ ಬಿಹೇವ್ ಮಾಡ್ತಾಯಿದ್ರು ಅಂದರೆ, ಯಾವ ಎನರ್ಜಿ ಕಾಣ್ತಾ ಇತ್ತು ಅಂದರೆ, ನೈಟ್ ಆಫ್ ಸ್ವಾರ್ಡ್ಸ್, ಮೂನ್, 4 ಆಫ್ ಪೆಂಟಿಕಲ್ಸ್ ಕ್ಲಾರಿಫೈ ಮಾಡ್ತಾ ಇದೆ. ಮೊದಲು ಫಾಸ್ಟ್ ಬಟ್ ಕನ್ಫ್ಯೂಸ್ಡ್. ಅವರು ಸಡನ್ಲಿ ನಿಮ್ಮ ಲೈಫ್ನಲ್ಲಿ ಬರೋದು, ಸಡನ್ಲಿ ಡಿಸಪಿಯರ್ ಆಗ್ಬೋದು. ಅನ್ಸ್ಟೇಬಲ್ ಕಮ್ಯುನಿಕೇಷನ್. ಮೂನ್, ಹಿಡನ್ ಎನರ್ಜಿ, ಹಿಡನ್ ಫೀಲಿಂಗ್ಸ್, ಫಿಯರ್. ಅವರು ಕ್ಲಿಯರ್ ಇರಲಿಲ್ಲ ರಿಲೇಷನ್ಶಿಪ್ಪಲ್ಲಿ, ಫೀಲಿಂಗ್ಸ್ನ ಹೈಡ್ ಮಾಡ್ತಾಯಿದ್ರು. ಫಿಯರ್ ಇತ್ತು, ರಿಜೆಕ್ಷನ್ ಫಿಯರ್. ಟ್ರೂತ್ ಎಲ್ಲಿ ರಿವೀಲ್ ಆಗುತ್ತೋ ಅನ್ನೋ ಭಯ. ಯಾವುದೋ ಒಂದು ವಿಷಯವನ್ನು ಮುಚ್ಚಿಟ್ಟಿರ್ಬೋದು, ಏನೋ ಸುಳ್ಳು ಹೇಳಿರಬಹುದು, ಅದು ಎಲ್ಲಿ ನಿಮ್ಮ ಮುಂದೆ ಬರುತ್ತೋ ಅನ್ನೋ ಭಯ ಇರ್ಬೋದು, ಅಥವಾ ನೀವು ರಿಜೆಕ್ಷನ್ ಮಾಡ್ತೀರಾ ಅನ್ನೋ ಭಯ ಕೂಡ ಇರ್ಬೋದು. ಇದು ರೀಸೆಂಟ್ ಪಾಸ್ಟ್ ಎನರ್ಜಿ ನಾನು ಹೇಳ್ತಾ ಇರೋದು. 4 ಆಫ್ ಪೆಂಟಿಕಲ್ಸ್, ಹೋಲ್ಡಿಂಗ್ ಬ್ಯಾಕ್. ಅವರು ಓಪನ್ ಆಗ್ತಾ ಇರಲಿಲ್ಲ, ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಅವರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ಈ ರಿಲೇಷನ್ಶಿಪ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಕಂಟ್ರೋಲನ್ನು ಬಿಡೋದಕ್ಕೆ ಇಷ್ಟಪಡದೆ ಕೂಡ ಇರ್ಬೋದು. ಆ ಎನರ್ಜಿ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. 2 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್. ಟ್ರೂ ಲವ್ ಕನೆಕ್ಷನ್ ಕಾಣ್ತಾ ಇದೆ. ಅಂದರೆ ಇಲ್ಲಿವರೆಗೂ ಅವರು ನಿಮ್ಮಿಂದ ದೂರ ಆಗಿ ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ನಿಮ್ಮಿಂದ ದೂರ ಆಗಿ ಅವ್ರಿಗೂ ಕೂಡ ಬೇಸರ ಆಗಿದೆ, ಅವರು ಕೂಡ ಹರ್ಟ್ ಆಗಿದ್ದಾರೆ. ಈಕ್ವಲ್ ಫೀಲಿಂಗ್ಸ್ ಕಾಣ್ತಾ ಇದೆ. ನಿಮಗೂ ಕೂಡ ಆ ವ್ಯಕ್ತಿಯ ಮೇಲೆ ಫೀಲಿಂಗ್ಸ್ ಇದೆ. ಸೋಲ್ಮೇಟ್ ಟೈಪ್ ಕನೆಕ್ಷನ್ ಕಾಣ್ತಾ ಇದೆ. 10 ಆಫ್ ಪೆಂಟಿಕಲ್ಸ್, ಸ್ಟೇಬಲ್ ಫ್ಯೂಚರ್ ಕಾಣ್ತಾ ಇದೆ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನೋದು ಕಾಣ್ತಾ ಇದೆ. ಮ್ಯಾರೇಜ್, ಫ್ಯಾಮಿಲಿ, ಸೆಕ್ಯೂರ್ ರಿಲೇಷನ್ಶಿಪ್ ಹೋಗುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಲವ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಮ್ಯಾರೇಜ್ ಕಮಿಟ್ಮೆಂಟ್, ಕೆಲವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ. ಫ್ಯಾಮಿಲಿಯ ಬಗ್ಗೆ, ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡ್ಬೋದು, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ನಿಮ್ಮ ಲೈಫ್ಗೆ ಮ್ಯಾಚ್ ಆಗುತ್ತೋ ಆ ರೀತಿ ನೀವು ತಗೊಳ್ಬೇಕಾಗುತ್ತೆ. ತುಂಬ ಜನರ ಎನರ್ಜಿ ಪ್ರಕಾರ ಇಲ್ಲಿ ಈ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಸೆಕ್ಯೂರ್ ರಿಲೇಷನ್ಶಿಪ್ ಆಗುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜರ್ನಿ ಅನ್ನೋದು ಸಿಂಪಲ್ ಆಗಿರಲಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನ್ ತಿಂದಿದ್ದೀರಾ, ಹೀಲಿಂಗ್ ಆಗಿದೆ. ನ್ಯೂ ಲವ್ ಬಿಗಿನಿಂಗ್ ಕೂಡ ಕಾಣಿಸ್ತಾ ಇದೆ. ನೀವು ಈಗ ರೆಡಿ ಫಾರ್ ರಿಯಲ್ ಲವ್. ನಿಮಗೆ ಇಂಪಾರ್ಟೆಂಟ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಟೈಮ್ ಪಾಸ್ ಬೇಡ, ನಿಮಗೆ ಜೆನ್ಯೂನ್ ಆಗಿರುವ ಲವ್ ಬೇಕು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ನಿಮಗೆ ಯಾವ ಅಡ್ವೈಸ್ ಇದೆ ಅಂತ ನೋಡೋದಾದರೆ, ಪಾಸ್ಟ್ ಟಾಕ್ಸಿಕ್ ಪ್ಯಾಟ್ರನ್ ರಿಪೀಟ್ ಮಾಡಬೇಡಿ. ನ್ಯೂ ಲವ್ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಟ್ರಸ್ಟ್ ಸ್ಲೋಲಿ. ಇವರು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ ಪಾಸ್ಟಲ್ಲಿ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ ಅನ್ನೋದಾದರೆ
ಈ ರಿಲೇಷನ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇದೆ. ಈ ವ್ಯಕ್ತಿ ಚೇಂಜ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮಗಾಗಿ ಬರುವ ಎನರ್ಜಿ ಕಾಣ್ತಾ ಇದೆ. ಅಥವಾ ಬೆಟರ್ ಪರ್ಸನ್ನ ಯೂನಿವರ್ಸ್ ನಿಮ್ಮ ಕಡೆಗೆ ಕಳಿಸ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಕೂಡ ಅವರನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಎನರ್ಜಿ ಇದೆ. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ತುಂಬ ಬೇಗನೆ ಬರುವ ಎನರ್ಜಿ ಕಾಣ್ತಾ ಇದೆ. ಸೊ ನೋವಿನಿಂದ ಹೊರಬಂದು ನಿಜವಾದ ಪ್ರೀತಿ ಕಡೆಗೆ ಸಾಗುತ್ತಿರುವ ಸೋಲ್ ನಿಮ್ಮದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.